ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ. ಜಯನಗರ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಮತ ಬೇಟೆಯಾಡಿದ್ದಾರೆ. ಪ್ರಚಾರದಲ್ಲಿ ಬಿಜೆಪಿ ವಿರುದ್ಧ ಇವತ್ತು ಕೂಡ ಗುಡುಗಿದಂತ ಸಿಎಂ, ಬಿಜೆಪಿಯವರು ಹಿಟ್ಲರ್ ಹಾಗೆ ಮುಸೋಲಿನಿ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಂತವರು, ಬಿಜೆಪಿ ಸಂಸದರಿಗೆ ಮೋದಿ ಅಂತ ಅಂದ್ರೆ ಭಯ, ಇಂಥ ಪುಕ್ಕುಲ್ರನ್ನ ಲೋಕಸಭೆಗೆ ಕಳಿಸ್ಬೇಕಾ ಅಂತೆಲ್ಲ ಗುಡುಗಿದ್ದಾರೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಯಾಕಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಮಾಡಿದ್ರೆ ಪ್ರಜಾತಂತ್ರ ಉಳಿಗೆ ಹೋದ್ರೆ ಸರ್ವಾಧಿಕಾರ ಬರ್ತದೆ ಈ ದೇಶದಲ್ಲಿ. ಬಿಜೆಪಿಯವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷದವರು. ಸರ್ವಾಧಿಕಾರ ಬಂದ್ರೆ ಪ್ರಜೆಗಳು ಅಭಿಪ್ರಾಯವನ್ನ ಕೇಳಲ್ಲ. ಕರ್ನಾಟಕ ರಾಜ್ಯಕ್ಕೆ ಬಹಳ ಅನ್ಯಾಯಗಳಾದ ಯಾವತ್ತಾದರೂ ಈ ಸೂರ್ಯ, ತೇಜಸ್ವಿ ಸೂರ್ಯ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತೇಳಿ ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಟ್ಟಿದ್ದಾರ? 25 ಲೋಕಸಭಾ ಸದಸ್ಯರನ್ನ ಕಳೆದ ಬಾರಿ ಆಯ್ಕೆ ಮಾಡಿದ್ರು. 25 ಜನನು ಕೂಡ ಬಾಯಿ ಬಿಡಲಿಲ್ಲ. ಶೋಭಾ ಕರಂದ್ಲಾಜೆ ಬಾಯಿ ಬಿಡಲಿಲ್ಲ, ಪ್ರಹ್ಲಾದ್ ಜೋಶಿ ಬಾಯಿ ಬಿಡಲಿಲ್ಲ, ಕೂರ್ಮ ಬಾಯಿ ಬಿಡಲಿಲ್ಲ, ತೇಜಸ್ವಿ ಸೂರ್ಯ ಬಾಯಿ ಬಿಡಲಿಲ್ಲ. ಅವ್ರು ಯಾರು ಮೋಹನ್, ಸೆಂಟ್ರಲ್ ಸಿ ಮೋಹನ್, ಅವರು ಬಾಯಿ ಬಿಟ್ರ? ಬಾಯಿ ಬಿಡಲಿಲ್ಲ. ಮತ್ತೆ ಯಾಕೆ ಹೋಗಿದ್ದೀರಿ ನೀವು? ಯಾಕಂದ್ರೆ ಇವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಅವ್ರು ಕಂಡ್ರೆ ಭಯ, ಗಡಗಡ ಅಂತ ನಡುತ್ತಾರೆ ನರೇಂದ್ರ ಮೋದಿ ಅವ್ರು ಕಂಡ್ರೆ. ಈ ರೀತಿ ಕುಕ್ಕಲ್ರನ್ನ ಕಳಿಸ್ಬೇಕ ಲೋಕಸಭೆಗೆ? ಕೇಂದ್ರ ಸರ್ಕಾರದಿಂದ ಪರಿಹಾರ ಕೇಳ್ತಕ್ಕಂಥ ಕೆಲಸವನ್ನು ಮಾಡೋರು ಇಂಥವ್ರು ಲೋಕಸಭೆಗೆ ಹೋಗ್ಬೇಕ ಬೇಡ? ಇವರನ್ನ ಬೇಕು ಅಂತ ಇದೇ ತೇಜಸ್ವಿ ಸೂರ್ಯ ಕೌಂಟಿಂಗ್ ನಲ್ಲಿ ಮೋಸ ಮಾಡಿ ಸೋಲಿಸ್ಬಿಟ್ರು. ರೀಕೌಂಟಿಂಗ್ ಮಾಡಿಸಿ ಮೋಸ ಮಾಡಿ ಅದರಲ್ಲಿ ಸೋಲಿಸ್ಬಿಟ್ರು. ಅದು ಬರೀ 16 ಓಟ್ಗಳಿಂದ ಮಾತ್ರ ಸೋತದ್ದು. ಕೋರ್ಟ್ನಲ್ಲಿ ನಾವು ಗೆಲ್ತೀವಿ, ಕೋರ್ಟ್ಗೆ ಹೋಗಿದ್ದೀವಿ, ಗೆಲ್ತೀವಿ, ಅದು ಬೇರೆ. ಆದ್ರೆ ಉದ್ದೇಶಪೂರ್ವಕವಾಗಿ ಸೋಲಿಸಿದ್ರಲ್ಲ, ಅದು ನೋವಾಗ್ತದೆ. ಅದರಿಂದ ಈ ಸಾರಿ ಸೌಮ್ಯ ರೆಡ್ಡಿ ಅವರನ್ನ ಲೋಕಸಭೆಗೆ ಸ್ಪರ್ಧೆ ಮಾಡಿಸಿದ್ದೀವಿ. ಇನ್ನು ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ದಕ್ಷಿಣದಲ್ಲಿ ಅಬ್ಬರ ಪ್ರಚಾರದ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಕುಟುಕ್ತಾ ನಾವು ಅವರನ್ನ ಅಮಾವಾಸ್ಯೆ ಅಂತ ಕರಿತೀವಿ ಅಂತ ಹೇಳಿದ್ದರು. ಇದಕ್ಕೆ ನಯವಾಗಿ ತಿರುಗೇಟು ಕೊಟ್ಟಿರುವಂತಹ ತೇಜಸ್ವಿ ಸೂರ್ಯ, ಸಿದ್ದರಾಮಯ್ಯನವರು ಹಿರಿಯರು, ಅವ್ರು ಏನೇ ಬೈದ್ರು ಅದನ್ನ ಆಶೀರ್ವಾದ ಅಂತೇಳಿ ನಾವು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಅವ್ರು ಯಾವ ಭರವಸೆಗಳನ್ನು ಕೂಡ ಕೊಟ್ಟಿಲ್ಲ. ಮತ್ತೆ ಬೆಂಗಳೂರು ನಗರಕ್ಕೆ ಯಾವ ಕಾರ್ಯಕ್ರಮಗಳನ್ನು ಕೂಡ ಮಾಡಿಲ್ಲ. ಇಲ್ಲಿ ಲೋಕಸಭೆಗೆ ಹೋಗಿರ್ತಕ್ಕಂಥ ಸೂರ್ಯ ಅವರು, ಎಂತ ಸೂರ್ಯ ಅವರು, ಅಮಾವಾಸ್ಯೆ ಅಂತ ಕರಿತೀವಿ ನಾವು ಅವ್ರನ್ನ. ಅವರು ಒಂದು ದಿನ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿಲ್ಲ. ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಹಿರಿಯರು. ನಮ್ಮ ತಂದೆ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ತಂದೆಯವರು ಅವ್ರ ಕೆಳಗೆ ಕೆಲಸ ಮಾಡಿದರು ಅಧಿಕಾರಿಗಳಾಗಿದ್ದಾಗ. ನಮ್ಮ ತಂದೆಯವರು ಸಿದ್ದರಾಮಯ್ಯನವರ ಕಾರ್ಯವೈಖರಿನ ಹತ್ತಿರದಿಂದ ನೋಡಿ ಭಾಳ, ನನಗೆ ಯಾವಾಗಲೂ ಅವ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ, ಭಾಳ ಒಳ್ಳೆ ಮುಖ್ಯಮಂತ್ರಿಗಳು, ಒಳ್ಳೆ ಕೆಲಸ ಮಾಡಿರುವಂಥವ್ರು, ವೈಯಕ್ತಿಕವಾಗಿ ಅವ್ರು ಪ್ರಾಮಾಣಿಕರು. ನಮ್ಮ ತಂದೆ ಯಾವಾಗಲೂ ಹೇಳುವಂಥ ಮಾತದು. ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಗೌರವ ಇದೆ. ಅವ್ರು ಹಿರಿಯರು, ಅವ್ರು ನನಗೆ ಅಮಾವಾಸ್ಯೆ ಅಂತ ಕರೀಲಿ, ಇನ್ನೊಂದೇನೇ ಕರೀಲಿ, ಅಂದವ್ರಿಗೆ ಅವ್ರು ಕೊಡ್ತಾ ಇರುವಂಥ ಒಂದು ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ನಮ್ಮ ತಾತನ ಅಜ್ಜನ ವಯಸ್ಸಿನಲ್ಲಿ ಸಿದ್ದರಾಮಯ್ಯನವ್ರು ಇರೋವಂಥದ್ದು. ಅವ್ರು ಏನೇ ಬೈದ್ರು, ಅವ್ರು ನಮಗೆ ಏನೇ ಹೇಳಿದ್ರು, ಅದು ಹಿರಿಯರು ಬೈದಿರೋ ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಎರಡನೇ ವಿಷಯ, ನಮ್ಮ
ಬೆಂಗಳೂರಿಗೆ ಅನುದಾನದ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ವೈಯಕ್ತಿಕ ಬಿಡಿ, ಇದು ವೈಚಾರಿಕವಾದಂಥ ವಿಷಯದ ವಾಸ್ತವವಾದಂಥ ಸಂಗತಿ.